ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇಬ್ಬರು ಇದ್ದಾರೆ. ಒಬ್ಬರು ಜಾಹಿದ್ ಹುಸೇನ್ ಸಾಹೇಬರು, ಇನ್ನೊಬ್ಬರು JDSನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ಶಾ ಜಮೀರ್ ಅವರು. ಮೋದಿ ಸರ್ಕಾರ ಈಗಾಗಲೇ ಮುಸ್ಲಿಮರ ವಕ್ಫ್ ಕಾನೂನಿಗೆ ತಿದ್ದುಪಡಿಯನ್ನು ಅಮೆಂಡ್ಮೆಂಟ್ ಮಸೂದೆಯನ್ನು ತಂದಿದೆ. ಅದು ಈಗಾಗಲೇ ಪಾರ್ಲಿಮೆಂಟ್ ಸಮಿತಿಯ ಮೂಲಕ ಪರಿಶೀಲನೆಗೆ ಹೋಗಿದೆ. ಮುಸ್ಲಿಮರಲ್ಲಿರುವಂಥ ಭಯ ಏನಂತ ಹೇಳಿದ್ರೆ, ವಕ್ಫ್ ಆಸ್ತಿಯನ್ನು ಸರ್ಕಾರ ವಶಪಡಿಸಿಕೊಳ್ಳುತ್ತದೆ ಅಂತ. ಇವತ್ತು ಮುಸ್ಲಿಮರು ಹೆದರಬೇಕಾ, ಚರ್ಚೆ ಮಾಡುವುದು ನಮ್ಮ ಉದ್ದೇಶ ಆಗಿದೆ. ಮೊದಲು ನಾನು JDSನ ಶಾ ಜಮೀರ್ ಅವರ ಈ ವಕ್ಫ್ ಕಾನೂನನ್ನು BJP ಸರ್ಕಾರ ತರ್ತಾ ಇದೆ. ಮುಸ್ಲಿಮರ ನಡುವೆ ಬಹಳಷ್ಟು ಗೊಂದಲಗಳಿವೆ, ಹೆದರಿಕೆ ಇದೆ, ಭೀತಿ ಇದೆ. ಅವರು ಅದರ ಬಗ್ಗೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಿಲುವು ನಿಮ್ಮದೇನು ಮತ್ತು ಪಾರ್ಟಿಯ ನಿಲುವೇನು, ಇದನ್ನು ನೀವು ತಿಳಿಸಬೇಕಾಗಿದೆ. ನನ್ನ ಪಕ್ಷದ ನಿಲುವಿನ ಬಗ್ಗೆ ನಾನು ಹೇಳುವುದಾದರೆ, ಇದು ಈ ಒಂದು ಇದು ನಮ್ಮ ಪಾರ್ಲಿಮೆಂಟ್ ಸಮಿತಿಗೆ ಹೋಗಿದೆ. ಅದಿನ್ನು ಬಂದಿಲ್ಲ. ಬಂದ ಮೇಲೆ ಅದರ ಮೇಲೆ ನಾವು ಬಗ್ಗೆ ಚರ್ಚೆ ಎಲ್ಲ ಮಾಡಿಕೊಂಡು ಆಮೇಲೆ ಪಾರ್ಟಿ ಯಾವ ನಿರ್ಧಾರ ತಗೊಳ್ತದೆ ಅದು ಮತ್ತೊಂದು ವಿಷಯ, ಪಕ್ಷಕ್ಕೆ ಬಿಟ್ಟು ಬಿಡ್ತೇನೆ. ಆದರೆ ನನ್ನ ವೈಯಕ್ತಿಕವಾಗಿ ಹೇಳುವುದಾದರೆ, ಈ ವಫ್ ಮೊದಲನೆಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ವಫ್ ಎಂದ್ರೆ ಏನು ಹೇಳಿ ನೋಡಿ. ವಫ್ ಹೇಳಿದ್ರೆ ಇದು ಪ್ರವಾದಿಯ ಕಾಲದಲ್ಲಿ, ಒಂದು ಉದಾಹರಣೆ ನಾನು ನಿಮ್ಗೆ ಕೊಡ್ತೇನೆ. ಈ ಪ್ರವಾದಿಯ ಕಾಲದಲ್ಲಿ ನೀರಿಗೆ ಹಾಹಾಕಾರವಿತ್ತು. ಆ ನೀರಿಗೆ ಹಾಹಾಕಾರ ಇರುವ ಸಮಯದಲ್ಲಿ ಉಸ್ಮಾನ್ ರಜಿಯಲ್ಲಾ ತಾಲನವರು ಜಾಗದಲ್ಲಿ ಒಂದು ಬಾವಿ ಇತ್ತು. ಬಾವಿಯನ್ನ, ಆ ಬಾವಿಯಲ್ಲಿದ್ದ ನೀರನ್ನ ದೇವರ ಹೆಸರಲ್ಲಿ ಅವರು ವಫ್ ಮಾಡ್ತಾರೆ. ಅಂದ್ರೆ ದೇವರ ಹೆಸರಲ್ಲಿ ವಫ್ ಮಾಡಿ ಆ ನೀರನ್ನ ಅಲ್ಲಿಯ ಜನರಿಗೆ ಬಳಕೆ ಮಾಡ್ಲಿಕ್ಕೋಸ್ಕರವೇ ಆ ನೀರನ್ನ, ಆ ಬಾವಿಯನ್ನ ಅವರು ವಫ್ ಮಾಡ್ತಾರೆ. ಇದಕ್ಕೆ ಹೇಳುವುದು ವಫ್ ಹೇಳಿ. ಅಂದ್ರೆ ನಾವು ಈಗ ಈ ವಫ್ ಅನ್ನ, ಈಗ ಅವರ ಕಾಲದಲ್ಲಿ ವಫ್ ಅಲ್ಲಿಂದ ಇದಾಗಿ ಆಮೇಲೆ ಇವಾಗ ಸಹ ನಮ್ಮ ಶ್ರೀಮಂತರೆಲ್ಲರೂ ಈಗ ಕೆಲವು ಮಸೀದಿಗೆ ಆಗ್ಲಿ ಅಥವಾ ಮಹಿಳೆಯರ ಸಬಲೀಕರಣಕ್ಕಾಗಲಿ ಅಥವಾ ಶಿಕ್ಷಣಕ್ಕಾಗಲಿ ಧಾರ್ಮಿಕ ವಿಷಯದಲ್ಲಿ ಆಗಲಿ ಕೆಲವರು ಏನ್ ಮಾಡ್ತಾರೆ, ಜನರ ಒಂದು ಅಭಿವೃದ್ಧಿಗೋಸ್ಕರ ಅದನ್ನು ವಫ್ ಮಾಡ್ತಾರೆ. ಅಂದ್ರೆ ಯಾವುದಕ್ಕೆ ಮಾಡ್ತಾರೆ, ಉದಾಹರಣೆಗೆ ಈಗ ನಾವು ಶಿಕ್ಷಣಕ್ಕೆ ಅದನ್ನ ವಫ್ ಮಾಡುದಾದ್ರೆ ಅದನ್ನ ನಾವು ಶಿಕ್ಷಣಕ್ಕವೇ ಹೇಳಿ ತಗೊಳ್ಬೇಕು. ಅದನ್ನು ಬಿಟ್ಟು ನಾವು ಬೇರೆಯವರಿಗೆ ಬೇರೆ ವಿಷಯಕ್ಕೆ ಅದನ್ನು ಉಪಯೋಗ ಮಾಡಲಿಕ್ಕೆ ನಮ್ಗೆ ಹಕ್ಕಿಲ್ಲ. ಆದ್ರಿಂದ ವಫ್ ಹೇಳಿದ್ರೆ ಇದರ ಅರ್ಥವೇ ವಫ್. ಜಾಹಿದ್ ಸಾಹೇಬ್ರವರು ಏನು ಹೇಳ್ತೀರಿ? ವಕ್ಫ್ನ ವಿಚಾರದಲ್ಲಿ ಅವರು ಚರ್ಚೆಯನ್ನು ಮಂಡಿಸಿದರು. ಆದರೆ ಸರ್ಕಾರ ಒಂದು ಮಸೂದೆಯನ್ನು ತಂದಿದೆ, ಕಾನೂನು ಆಗಲಿಲ್ಲ. ಮುಸ್ಲಿಮರಲ್ಲಿ ಭಯ ವಿಹ್ವಲತೆ ಇದೆ. ಅಂದರೆ ಮುಸ್ಲಿಮರಿಗೆ ವಕ್ಫ್ ಆಸ್ತಿಯನ್ನು ಸರ್ಕಾರ ನಿಯಂತ್ರಣಕ್ಕೆ ತೆಗೆದುಕೊಳ್ತದೆ ಎನ್ನುವಂತಹ ಆತಂಕ, ಭಯ ಎಲ್ಲ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸರ್ಕಾರ ತಂದ ಮಸೂದೆಯನ್ನು ನಾನು ಓದಲಿಲ್ಲ, ನನಗೆ ಅದರ ತಿಳುವಳಿಕೆ ಕೂಡ ಇಲ್ಲ. ಸರ್ಕಾರದ ನಿಯತ್ತಿನ ಮೇಲೆ ಸಂಶಯ ಇದೆ. ಇವತ್ತೊಂದು ಅಂಬಾನಿಯವರ ಮನೆ ಕಟ್ಟಿದ ಮನೆಯ ಜಾಗ ಅದು ವಕ್ಫ್ ಇದೆ ಹೇಳಿ ಕೇಸ್ ನಡೀತಾ ಇದೆ. ಅದು ವಕ್ಫಿದ ಜಾಗ, ಅದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆ. ನಮ್ಮ ಸರ್ಕಾರ, ಈಗಿನ ಸರ್ಕಾರವು, ಕೇಂದ್ರ ಸರ್ಕಾರವು ಅಂಬಾನಿ ಅದಾನಿಗೆ ಸಪೋರ್ಟ್ ಮಾಡುವಂಥದ್ದು ಸರ್ಕಾರ. ರೈಲ್ವೆ ಆಗಲಿ, ನಮ್ಮ ವಿಮಾನ ನಿಲ್ದಾಣವಾಗಲಿ ಅವರಿಗೆ ಕೊಟ್ಟಿದೆ. ಈ ಮಸೂದೆ ತರುವ ಉದ್ದೇಶ ಕೂಡ ಇದರಲ್ಲಿ ಒಂದು ಸಂಶಯ ಆಗ್ತದೆ. ಇದು ಅವರಿಗೆ ಒಂದು ಸಪೋರ್ಟ್ ಮಾಡಲಿಕ್ಕೆ ಹೇಳಿ ನಮಗೆ ಒಂದು ಸಂಶಯ ಬಂದಿದೆ. ಅದಕ್ಕೆಲ್ಲೇ ಈಗ ಮುಂಚಿನ ಮಸೂದೆಯಲ್ಲಿ, ಕಾಯ್ದೆಯಲ್ಲಿ ಕೇವಲ ನ್ಯೂನತೆಗಳಿದ್ದರೆ ಅದು ಮುಸ್ಲಿಮರ ಧಾರ್ಮಿಕ ನಾಯಕರು ಮತ್ತು ಪಂಡಿತರು ಸೇರಿ ಎಲ್ಲ ತಿದ್ದುಪಡಿ ಮಾಡಿ ಸರ್ಕಾರಕ್ಕೆ ಕೇಳ್ಬೋದು, ಹೇಗೆ ಮಾಡೋದು ಸರ್ಕಾರಕ್ಕೆ ಹೇಳಿದರೆ ಅದು ಮಾಡಬಹುದಿತ್ತು. ಇದರಲ್ಲಿ ಇವರ ನಿಯತ್ತಿನಲ್ಲಿ ಸಂಶಯ ಇರುವುದರಿಂದ ನಾನು ಇದಕ್ಕೆ ವಿರೋಧಿಸುತ್ತೇನೆ. ಈಗ ಜಾಯಿಂಟ್ ಪಾರ್ಲಿಮೆಂಟಿಗೆ ಹೋಗಿದೆ, ಅದು ಅಲ್ಲಿ ಕೂಡ ಕಾದು ನೋಡುವ ಏನಾಗ್ತದೆ ಹೇಳಿ. ಈಗ ಶಾ ಜಮೀರ್ ಅವರೇ, ಜಾಹಿದ್ ಹುಸೇನ್ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಉದ್ಯಮಿಗಳಿಗಾಗಿ ಈ ಕಾನೂನು ಬರ್ತಾ ಇದೆ. ವಕ್ಫ್ ತಿದ್ದುಪಡಿ ಮಾಡಿ ಯಾರೆಲ್ಲ
ಅಕ್ರಮವಾಗಿ ವಕ್ಫ್ ಜಮೀನನ್ನು ಹಿಡಿದಿಟ್ಟುಕೊಂಡು ವಶಪಡಿಸಿಕೊಂಡಿಟ್ಟಿದ್ದಾರೋ ಅವರ ರಕ್ಷಣೆಗಾಗಿ ಈ ಕಾನೂನು ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನೀವು JDS ಪಾರ್ಟಿಯಲ್ಲಿ ಇದ್ದೀರಾ, BJPಯ ಸಖ್ಯದಲ್ಲಿರುವಂಥ ನಿಮ್ಮ ಪಾರ್ಟಿ. ನಿಮ್ಮ ಪಾರ್ಟಿಯ ನಿಲುವು ಇನ್ನೂ ಹೊರಬರಬೇಕಷ್ಟೇ ಅಂತ ನೀವು ಹೇಳ್ತಾ ಇದ್ದೀರಿ. ವೈಯಕ್ತಿಕವಾಗಿ ಜಾಯಿ ಸಾಹೇಬರು ಕೇಳಿದ್ದನ್ನು ನೀವು ಹೇಗೆ ವಿಶ್ಲೇಷಿಸ್ತೀರಿ? ಖಂಡಿತವಾಗಿ ಅವ್ರು ಹೇಳಿದಂತ ಮಾತು ಅದು ಸರಿ ಆಗಿರಬಹುದು. ಯಾಕೆ ಹೇಳಿದ್ರೆ ನೋಡಿ, ಇಲ್ಲಿ ಸರ್ಕಾರ ಏನ್ ಮಾಡ್ಬೇಕಿತ್ತು, ಸರ್ಕಾರ ಒಂದು ವೇಳೆ ಇವರ ಈಗ ಏನು ಹೇಳ್ತಾ ಇದ್ದಾರೆ ಹೇಳಿದ್ರೆ, ಸರ್ಕಾರ ಏನ್ ಹೇಳ್ತಿದೆ, ವಫಿನ ಜಾಗೆಯನ್ನ ಮುಸ್ಲಿಮರು ಸಮೇತ ಕಬಳಿಸಿದ್ದಾರೆ ಅಲ್ವಾ. ಸರಿ, ಒಂದು ವೇಳೆ ನೋಡಿ, ಈ ವಫಿನ ಜಾಗೆ ಎಲ್ಲಿದೆ? ನಮ್ಮ ಭಾರತ ದೇಶದಲ್ಲೇ ಇದೆ ತಾನೆ. ಈ ಈ ಜಾಗೆ ನಾವೇನು ನೇಪಾಳಕ್ಕೆ ದುಬೈಗೆ ಕೊಂಡು ಹೋಗುದಿಲ್ಲ ಅಲ್ವಾ. ಆದ್ರಿಂದ ಇವ್ರು ಏನ್ ಮಾಡ್ಬೇಕಿತ್ತು ಹೇಳಿದ್ರೆ, ಈ ಜಾಗೆ ಇಲ್ಲಿ ಈ ವಫಿನಲ್ಲಿ ಯಾರು ಕಬಳಿಸಿದ್ದಾರೆ ಅವರನ್ನ ಅದರಲ್ಲಿ ಅವರು ತಿದ್ದುಪಡಿ ತರಬೇಕಿತ್ತು. ಆ ಯಾರು ಕಬಳಿಕೆ ಮಾಡಿದಾರ ಅದಕ್ಕೆ ಒಂದು ಒಳ್ಳೆಯ ಒಂದು ಇದನ್ನು ತಂದು ಕಾನೂನನ್ನ ತಂದು, ಯಾರು ಕಬಳಿಸಿದಾರ ಅವರಿಂದ ತೆಗೆದು ಅವರು ಹಿಂದೆ ಅದು ವಫಿಗೆ ಕೊಡ್ಬೇಕಿತ್ತು. ಯಾಕಂದ್ರೆ ನೋಡಿ, ಇವತ್ತು ವಫಿನ ಇದರಿಂದ ನಮ್ಮ ಸಮುದಾಯಕ್ಕೆ ತುಂಬಾ ಅದರಲ್ಲಿ ಪ್ರಯೋಜನ ಸಹ ಇದೆ, ಆಮೇಲೆ ಸರ್ಕಾರಕ್ಕೆ ಸಹ ಪ್ರಯೋಜನ ಇದೆ ಅಲ್ವಾ. ಅವರು ಆ ರೀತಿ ಮಾಡ್ತಿದ್ರೆ ಅದು ಒಂದು ಒಳ್ಳೆಯ ಒಂದು ಲಕ್ಷಣ ಆಗ್ತಿದ್ರೆ ನನ್ನ ಒಂದು ವೈಯಕ್ತಿಕ ಒಂದು ಉದ್ದೇಶ. ಜಾಯ್ ಸಾಬ್ರವರೇ, ಒಬ್ಬ ರಾಜಕೀಯ ನಾಯಕನ ಇಂಥ ಮಾತುಗಳನ್ನು ಹೇಗೆ ಸ್ವೀಕರಿಸಬಹುದಾ? ಎಲ್ಲರಿಗೆ ಸ್ವಾತಂತ್ರ್ಯ ಇದೆ ತನ್ನ ಅಭಿಪ್ರಾಯಗಳನ್ನು ಮಂಡಿಸುವುದು. ಅವರ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ, ಅದರಲ್ಲಿ ಏನು ತಪ್ಪಾಗಿದೆ? ಅವರು ಹೇಳುವಂಥದ್ದು ಮುಸ್ಲಿಮರು ಕೂಡ ವಕ್ಫ್ ಆಸ್ತಿಯನ್ನು ಕಬಳಿಸಿದ್ದಾರೆ. ಕೇವಲ ಉದ್ಯಮಿಗಳು ಮಾತ್ರ ಅಲ್ಲ, ಮುಸ್ಲಿಂ ಉದ್ಯಮಿಗಳು ಕೂಡ ಕಬಳಿಸಿದ್ದಾರೆ ಅಂತ. ಇದಕ್ಕೆ ನೀವೇನು ಹೇಳ್ತೀರಿ? ಯಾರು ಕಬಳಿಸಿದ್ರು ಕೂಡ ಅದು ತಪ್ಪೇ. ಅದನ್ನು ವಕ್ಫ್ ಲ್ಯಾಂಡ್ನಲ್ಲಿ ಯಾವಾಗ ದೇವರ ಹೆಸರಿನಲ್ಲಿ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಅದೇ ಉದ್ದೇಶ ಇರಲೇಬೇಕು. ಆ ಉದ್ದೇಶಕ್ಕೆ ಉಪಯೋಗ ಆಗಬೇಕು. ಆ ಉದ್ದೇಶ ಕೂಡ ಚೇಂಜ್ ಮಾಡಲಿಕ್ಕಿಲ್ಲ. ಒಬ್ಬ ಶಿಕ್ಷಣಕ್ಕೆ ಕೊಟ್ಟರೆ ಶಿಕ್ಷಣಕ್ಕೆ ಇರಬೇಕು. ಕೆಲವರು ಪ್ರಯಾಣ ಮಾಡುವವರಿಗೆ, ಪ್ರವಾಸಿಗರಿಗೆ ತಾಣ ಕಟ್ತಾರೆ, ಅದಕ್ಕೆ ಉದ್ದೇಶಕ್ಕೆ ಇಡ್ತಾರೆ. ಕೆಲವರು ಮಸೀದಿಗೆ ಒಪ್ಪು ಮಾಡ್ತಾರೆ, ಮಸೀದಿಯಲ್ಲಿ ಆಗಬೇಕು, ಬೇರೆ ಉದ್ದೇಶಕ್ಕೆ ಮಾಡಬಾರ್ದು. ಯಾರು ಕಬಳಿಸಿದ್ದಾರ ಅವರ ಹತ್ರ ವಾಪಸ್ ಪಡ್ಕೊಳ್ಳುವಂಥ ಶಕ್ತಿ ಸರ್ಕಾರಕ್ಕೆ ಇದೆ, ವಕ್ಫ್ ಆ್ಯಕ್ಟ್ನಲ್ಲಿ ಇದೆ. ಅದು ಏನಾದರೂ ನ್ಯೂನತೆ ಇದ್ದರೆ ಅದನ್ನು ಸರಿಪಡಿಸಿ ಪಡ್ಕೊಳ್ಬೇಕು. ಅದಕ್ಕೆ ಕಬಳಿಸಿದವರಿಗೆ ಸಹಕಾರ ಆಗುವಂಥ ತಿದ್ದುಪಡಿ ಕಾನೂನು ಮಾಡಿದರೆ ಅದು ಸರಿಯಲ್ಲ. ಅದು ಖಂಡಿತವಾಗಿ ಅವರಾದ್ರೂ ಹೇಳುವುದರಲ್ಲಿ ಏನು ತಪ್ಪಿಲ್ಲ, 100% ರೈಟೇ ಅದು. ಹಾಗಾದ್ರೆ ನಮ್ಮ ಸರ್ಕಾರ ನಮಗೆ ಒಂದು ಸಪೋರ್ಟ್ ಮಾಡಬೇಕು ವಿನಃ ನಮ್ಮಿಂದ ಅದು ಅದಕ್ಕೆ ವಿರುದ್ಧವಾಗಿ ಅದು ಮಾಡುವುದಂತೂ ನನ್ನ ಇದರ ಪ್ರಕಾರ ಒಂದು ಸರಿ ಹೋಗುವುದಿಲ್ಲ. ಯಾವ ನ್ಯೂನತೆ ನಡೀತಾ ಉಂಟು, ಅದು ಯಾವ ರೀತಿಯ ಸಮುದಾಯಕ್ಕೆ ಹಿನ್ನಡೆ ಆಗ್ತಾ ಉಂಟು, ಅದು ಯಾಕೋಸ್ಕರ ಹಿನ್ನಡೆ ಆಗ್ತಾ ಉಂಟು, ಯಾವ ವಿಷಯಕ್ಕೋಸ್ಕರ ಹಿನ್ನಡೆ ಆಗ್ತವೆ, ಯಾಕೆ ಆಗ್ತಾ ಉಂಟು, ಅದನ್ನೆಲ್ಲ ಸ್ವಲ್ಪ ಯೋಚಿಸಿಕೊಂಡು ಅದರ ಮೇಲೆ ನೀವು ಉತ್ತರ ಆಕ್ಷನ್ ತೆಗೆದುಕೊಂಡು ಏನಾದರೂ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಅದನ್ನ ತೆಗೆದು ಪುನಃ ನೀವು ಆ ವಫನ್ನು ಸ್ವಲ್ಪ ಗಟ್ಟಿ ಮಾಡಿದ್ರೇನೆ ಒಳ್ಳೇದು. ಯಾಕೇಳಿದ್ರೆ ನೋಡಿ, ಇವಾಗ ಈ ಒಂದು ಸಮುದಾಯ ಇವತ್ತು ನಾವು ತುಂಬಾ ಹಿಂದೆ ಇದ್ದೇವೆ. ಈಗ ನೀವು ಒಂದು ಸ್ವಚ್ಛ ಕಮಿಟಿಯನ್ನ ತಕೊಳ್ಳಿ, ಅಲ್ಲಿ ಈ ಸಮುದಾಯದ ಒಂದು ಯಾವ ರೀತಿ 2% ನಾವು ಒಂದು ಇದಾಗಿಲ್ಲ. ಅಂತ ಸಮಯದಲ್ಲಿ ಇಂಥ ಕಾನೂನು ಅದು ನಿಜವಾಗಿಯೂ ಈ ಒಂದು ಅಲ್ಪಸಂಖ್ಯಾತರಿಗೆ ಅಂದ್ರೆ ನಮ್ಮ ಇದಕ್ಕೆ ಸಮುದಾಯಕ್ಕೆ ಒಂದು ಖಂಡಿತವಾಗಿ ಹಿನ್ನಡೆ ಆಗ್ತದೆ. ಅದರಲ್ಲಿ ಎರಡು ಮಾತಿದೆ ನೋಡಿ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ, ನಿಮಗೆ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಯಾವ ನಮ್ಮ ನ್ಯೂನತೆ ಉಂಟು, ಆ ನ್ಯೂನತೆಯನ್ನು ಅವರು ಈ ಒಂದು ಸಮುದಾಯಕ್ಕೆ ಅಂದ್ರೆ ವಫ್ಗೆ ಅದನ್ನು ಅವರು ತಿದ್ದುಪಡಿ ಮಾಡಿಕೊಂಡು ಅದನ್ನ ನಮ್ಗೆ ವಫ್ಗೆ ಇದನ್ನು ಮಾಡ್ಕೊಡ್ಬೇಕು. ಯಾರು ಅದನ್ನ ಕಬಳಿಸ್ತಾರೆ ಅಲ್ಲಿ ಯಾಕೆ ತೊಂದರೆ ಆಗ್ತಾ ಉಂಟು, ಅಲ್ಲಿ ಸ್ವಲ್ಪ ಇವರು ಅದನ್ನ ಸರಿಗಟ್ಟು ಮಾಡ್ಬೇಕಿತ್ತು. ಅದನ್ನು ಬಿಟ್ಟು ನಾವು ಇದನ್ನ ಅಮಾಯ್ಮೆಂಟ್ ಮಾಡಿಕೊಂಡು ಅದು ಸರಿಯಲ್ಲ. ವಕ್ಫ್ ಆಸ್ತಿಯಲ್ಲಿ
ಅಂತಿಮ ಅಧಿಕಾರ ಸರ್ಕಾರಕ್ಕಿರ್ಬೋದಾ? ಅಂತಿಮ ಅಧಿಕಾರ ಯಾರಿಗೆ ಇಲ್ಲ. ಅಧಿಕಾರಿ ಇರುವ ಯಾರು ವರ್ಕ್ ಮಾಡ್ತಾನ ಅವನಿಗೊಂದು ಅಧಿಕಾರ ಐತಿ. ಯಾವ ಉದ್ದೇಶಕ್ಕೆ ವರ್ಕ್ ಮಾಡಿದಾನೆ ಆ ಉದ್ದೇಶನ ಪೂರೈಸುವಂತ ನೋಡ್ಕೊಳ್ಳಿಗೊಂದು ಸಮಿತಿ ಇರುವುದು. ಎಜುಕೇಶನ್ಗೆ ಆದರೆ ಎಜುಕೇಶನ್ಗೆ, ಮಸೀದಿ ಆದರೆ ಮಸೀದಿಗೆ, ಅಥವಾ ಬೇರೆ ಯಾವ ಉದ್ದೇಶಕ್ಕೆ ಮಾಡಿದ್ರೆ ಆ ಉದ್ದೇಶವೇ ಇರಬೇಕು, ಬೇರೆ ಉದ್ದೇಶಕ್ಕೆ ಹೋಗಬಾರ್ದು. ಮತ್ತು ಯಾರು ಅದರ ಒಡೆತನ ಇದೆ, ಒಡೆತನ ಅಲ್ಲ ಅವರು ನೋಡ್ಕೊಳ್ಳಿಕ್ಕೆ ಒಂದು ಸಮಿತಿ ಇರುವುದಷ್ಟೇ. ಆ ಉದ್ದೇಶ ಪೂರೈಸ್ತಾ ಇಲ್ಲ, ಜನರಿಗೆ ಅದರದ್ದು ಉಪಯೋಗ ಆಗ್ತಾ ಇಲ್ಲ ಆಗಿದ್ರೆ ಅದಕ್ಕೆ ಏನ್ ಮಾಡಬೇಕು, ಯಾವ ನಿಯಮ ಕಾನೂನು ಕ್ರಮ ಕೊಡಬೇಕು ಅಂತ ಕ್ರಮ ಕೈಗೊಳ್ಬೇಕು ಅಷ್ಟೇ. ಈಗ ತಂದ ತಿದ್ದುಪಡಿಯಲ್ಲಿ ಅನೇಕರಿಗೆ ಒಂದು ಸಂಶಯ ಇದೆ, ಅದು ಒಂದು ಕಬಳಿಸುವ ಅಥವಾ ಬೇರೆ ಸರ್ಕಾರಕ್ಕೆ ಮಾರಾಟ ಮಾಡುವಂತ ಎಲ್ಲ ಆಸ್ತಿಯನ್ನು ಮಾಡುತ್ತಾರೆ ಹೇಳಿ ಒಂದು ಸಂಶಯ ಇದೆ. ಆ ಸಂಶಯ ಹೋಗಲಾಡಿಸಬೇಕಾದ್ರೆ ಅದು ಸರ್ಕಾರವೇ ಹೋಗಲಾಡಿಸಬೇಕು. ಜಾಯ್ ಸಾಹೇಬ್ರು ಹೇಳೋ ಪ್ರಕಾರ ಸರ್ಕಾರಕ್ಕೆ ಅಧಿಕಾರ ಇರಬಾರ್ದು. ಯಾವ ಉದ್ದೇಶಕ್ಕೆ ಉದ್ದೇಶ ಅದರಲ್ಲಿ ಪೂರೈಸದಿಲ್ವಾ ವರ್ಕ್ ಮಾಡಿದ್ದು ಅದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಿಕ್ಕೆ ಹಾಕುಂಟಲ್ಲ. ವರ್ಕ್ ಬೋರ್ಡಿಗೆ ಸೂಚನೆ ಕೊಡಬಹುದು, ಅವರಿಗೆ ಅದು ವರ್ಕ್ ಬೋರ್ಡ್ ಆಕ್ಷನ್ ತಗೊಳ್ಳಿಕ್ಕೆ ಹೇಳ್ಬೋದು, ಹೇಳುವಂತ ಅಧಿಕಾರ ಉಂಟು. ನಾನು ಸಹ ಅದೇ ಹೇಳಿ ನೋಡಿ, ನಿಮ್ಮ ವಾದ ಏನು? ಇವರು ಮುಸಲ್ಮಾನರು ಸಮೇತ ಅದನ್ನ ಕಬಳಿಕೆ ಮಾಡಿದ್ದಾರೆ. ನಾನಿಲ್ಲಿ ಏನ್ ಹೇಳ್ತಾ ಇದ್ದೇನೆ, ಒಂದು ವೇಳೆ ಮುಸಲ್ಮಾನರೇ ಆಗ್ಲಿ ಯಾರೇ ಆಗ್ಲಿ ಅದನ್ನ ಕಬಳಿಕೆ ಮಾಡಿದ್ರೆ ನಾವು ಕಾನೂನನ್ನ ಏನಾದ್ರೂ ಇದು ಮಾಡಿಕೊಂಡು ಅದನ್ನು ಯಾರು ಕಬಳಿಕೆ ಮಾಡಿದ್ದಾರೆ ಅವರಿಂದ ತೆಗೆದು ಅದನ್ನು ವಫ್ಫಿಗೆ ಕೊಡಿ, ವಫ್ಫನ್ನ ಗಟ್ಟಿ ಮಾಡಿ. ಯಾಕಂದ್ರೆ ವಫ್ಫನ್ನೇ ಗಟ್ಟಿ ಮಾಡಿದ್ರೆ ಆ ಆಸ್ತಿ ಅದು ಭಾರತ ದೇಶದಲ್ಲೇ ಇರ್ತದೆ, ಅದೆಲ್ಲೂ ನೇಪಾಳಕ್ಕೆ ಅಥವಾ ದುಬೈಗೆ ಹೋಗುದಿಲ್ಲ. ಜಾಯ್ ಸಾಬ್ರು ಅವರು ಹೇಳುದು ಸರ್ಕಾರಕ್ಕೆ ಕ್ರಮ ಜರುಗಿಸುವ ಹಕ್ಕಿದೆ ಅಂತ. ಹಾಗಿದ್ರೆ ಸರ್ಕಾರ ಏನು ಮಾಡ್ತಾ ಹೋಗ್ಬೋದು. ಸರ್ಕಾರವೇ ತೀರ್ಮಾನ ಮಾಡೋದಾದ್ರೆ ಅವರಿಗೆ ಬೇಕಾದಾಗೆ ತೀರ್ಮಾನ ಮಾಡಬಹುದು. ಕೋರ್ಟ್ ಆದೇಶ ನೀಡಿದ್ರೆ ಸರ್ಕಾರ ಕ್ರಮ ಜರುಗಿಸಬೇಕು. ಅದೇ ಹೇಳುದು ನಾನು ಎಂತ ಹೇಳಿದ್ದು ನಿಮ್ಗೆ, ಅದರ ಉದ್ದೇಶಕ್ಕೆ ಕೊಟ್ಟಿದ್ದಾರೆ, ಯಾವ ಉದ್ದೇಶ ಕೊಟ್ಟಿದ್ದಾರೆ ಆ ಉದ್ದೇಶವೇ ಪೂರೈಸಬೇಕು. ಆ ಉದ್ದೇಶ ಬಿಟ್ಟು ಬೇರೆ ಉದ್ದೇಶಕ್ಕೆ ಉಪಯೋಗ ಮಾಡಿದ್ರೆ ಅದು ತಪ್ಪು, ಅದಕ್ಕೆ ಕ್ರಮ ಕೈಗೊಳ್ಬೇಕು. ಅದು ನ್ಯಾಯಾಲಯಕ್ಕೆ ಹೋಗ್ಬೋದು, ನ್ಯಾಯಾಲಯ ಅದಕ್ಕೆ ಅದು ಯಾರೆಲ್ಲ ಸ್ವಾಧೀನದಲ್ಲಿ ಇದ್ರೆ, ನೀವು ಸರ್ಕಾರ ಕೂಡ ಅದಕ್ಕೆ ಕ್ರಮ ಕೈಗೊಳ್ಳುವಂತ ಶಕ್ತಿ ಇದೆ. ನಾವು ಹೇಳಿದ್ರೆ ನ್ಯಾಯಾಲಯ ಉಂಟು, ಒಗ್ಗೂಡು ಉಂಟು, ಒಗ್ಗೂಡದಲ್ಲಿ ವಿವಾದ ಬಂದ್ರೆ ಅದು ನ್ಯಾಯಾಲಯಕ್ಕೆ ಹೋಗ್ಲಿ, ನ್ಯಾಯಾಲಯಕ್ಕೆ ತೀರ್ಮಾನ ಮಾಡಲಿ, ಅದು ಇದ್ದ ಮುಂಚಿನ ಕಾನೂನಿನ ಪ್ರಕಾರ ತಗೊಳ್ಳಿ ಹೇಳಿ. ಇವರು ಡಿಸಿಗೆ ಅಧಿಕಾರ ಕೊಟ್ಟಿದ್ದಾರೆ, ಅವರ ಏನು ಹೇಳ್ತಾರೆ ಅದನ್ನು ಒಪ್ಪಬೇಕು ಹೇಳಿ. ಅದಕ್ಕೆ ನಾವು ಒಪ್ತಾ ಇಲ್ಲ ಅಷ್ಟೇ. ಸರಿ, ನಾನು ಅದನ್ನು ಒಪ್ಕೊಳ್ತೇನೆ. ಯಾಕೇಳಿದ್ರೆ ಈಗ ಅದಕ್ಕೆ ಬೇಕಾದ ಸಮಿತಿ ಇದೆ, ಆ ಸಮಿತಿಯಲ್ಲಿ ಏನಾಗ್ತದೆ ಅಲ್ಲಿ ಸರಿ ಆಗದಿದ್ರೆ ನ್ಯಾಯಾಲಯ ಉಂಟು. ಅದನ್ನು ಬಿಟ್ಟು ನೀವು ಅದನ್ನು ಡಿಸಿಗೆ ಕೊಟ್ರೆ ಅದು ಸಂವಿಧಾನ ವಿರೋಧಿ ಆಗ್ತದೆ. ಈಗ ಆಲ್ರೆಡಿ ಇದೆ ಅಲ್ಲ, ಅದೇ ಸಾಕಲ್ಲ ಅದು. ವೀಕ್ಷಕರೇ, ಇಷ್ಟರವರೆಗೆ ನಮ್ಮ ಜೊತೆ ಮಾತಾಡಿದ್ದು ಶಾ ಜಮೀರ್ ಅವರು, JDSನ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಮತ್ತು ಅವರ ಜೊತೆ ಸಮಾಜ ಸೇವಕರಾದ ಜಾಹಿದ್ ಹುಸೇನ್ ಸಾಹೇಬರು ಅವರು ಕೂಡ ಮಾತಾಡಿದ್ದಾರೆ. ಇಬ್ಬರ ಅಭಿಪ್ರಾಯದಲ್ಲಿ ವಕ್ಫ್ಗೆ ತಿದ್ದುಪಡಿ ಕಾನೂನು ತಂದದ್ದು ಸರಿಯಲ್ಲ. ನಿಮ್ಮಿಬ್ಬರಿಗೂ ಸುದ್ದಿಗೊಂದು ಕಾರ್ಯಕ್ರಮದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾನು ಹೊರಪ ಮುಂಚಿ. ಜೈ ಭಾರತ್.